ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೋಗಾರ್. ಇವತ್ತು ಬೆಳಗ್ಗೆಯಿಂದ ಆಗಿರುವಂತ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಹೃದಯಾಘಾತದಿಂದ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಧ್ರುವನಾರಾಯಣ್ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು. ಕೂಡಲೇ ಅವರು ಕಾರು ಚಾಲಕರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ರು. ಆದರೆ ಧ್ರುವನಾರಾಯಣ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದ ಮಧ್ಯೆ ಮೃತಪಟ್ಟಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಧ್ರುವನಾರಾಯಣ್ ನಿವಾಸಕ್ಕೆ ಭೇಟಿ ನೀಡಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ಧ್ರುವನಾರಾಯಣ್ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಹುಟ್ಟೂರು ಹೆಗ್ಗಡವಾಡಿಯಲ್ಲಿ ಆ ಧ್ರುವನಾರಾಯಣ್ ಅವರ ಅಂತಿಮ ಸಂಸ್ಕಾರ ನೆರವೇರಲಿದೆ. ಇದ್ದಾಗ ನಮ್ಮ ಡ್ರೈವರು ಬಂದರು ಸರ್, 7 ಗಂಟೆಗೆ ಬಂದರು. ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಸಾಹೇಬರು ಇನ್ನೂ ಬರಲಿಲ್ಲ. ಆಮೇಲೆ ಮತ್ತೆ ನಾವೇ ಹೋಗಿ ರೂಮಲ್ಲಿ ನೋಡಿದಾಗ ಕುಸ್ತು ಬಿದ್ದುಬಿಟ್ಟಿದ್ರು ಸರ್. ಆಮೇಲೆ ಇಮಿಡಿಯೇಟಾಗಿ ಕಾರಲ್ಲಿ ನಮ್ಮ ಕಾರಲ್ಲೇ ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಡಾಕ್ಟರ್ ಸದಾನಂದ್ ಡಾಕ್ಟರ್ಗೆ ಅವರೇ ಮಾಡಿದ್ದಾರೆ. ಬೆಳಿಗ್ಗೆ 6:45 ನಾವು 7 ಗಂಟೆಗೆ ನಮ್ಮ ಡ್ರೈವರ್ ಬಂದಾಗ ಒಂದು 10 ನಿಮಿಷ ವೆಯ್ಟ್ ಮಾಡೋಗಿ ನೋಡಿದಾಗ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಆಗಿದೆ. ಆ ನಷ್ಟವನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಕ್ಕೆ ತುಂಬಲಾರದ ನಷ್ಟ. ಈಗ ಅವ್ರ ಊರಿನಲ್ಲಿ ಮಾಡ್ತಾರೆ. ಅಂತಿಮವಾಗಿ ಕ್ರಿಮೇಷನ್ ಅವರು ಸ್ವಂತ ಊರಿನಲ್ಲಿ ಮಾಡ್ತಾರೆ. ಎಗ್ಗೋಡಿ ಅಂತ ಹೇಳಿ ನಾಳೆ 12 ಗಂಟೆ ಒಳಗಡೆ ಮಾಡ್ತಾರೆ. ಸೊ ಇವತ್ತು ಈಗ 2 ಗಂಟೆಗೆ ಕಾಂಗ್ರೆಸ್ ಆಫೀಸ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ 3-3:30ವರೆಗೆ ಇದ್ದು ಆದಮೇಲೆ ನಂಜನಗೂಡು ಮಾರ್ಗವಾಗಿ ಚಾಮರಾಜನಗರಕ್ಕೆ ಹೋಗಿ ಅಲ್ಲಿಂದ ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ದು ಅಲ್ಲಿ. ಇನ್ನು ಆರ್ ಧ್ರುವನಾರಾಯಣ ನಿಧನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕಂಬನಿ ಮಿಡಿದಿದ್ದಾರೆ. ಈ ಸಾವು ನಮಗೆಲ್ಲ ಆಘಾತ ತಂದಿದೆ. ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಸಂತಾಪವನ್ನ ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜಕಾರಣದ ಪರಿವಾರಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದಂತ ದಿನ. ಭಗವಂತ ಯಾಕಿಂತ ದೊಡ್ಡ ಕ್ರೂರಿ ಇದ್ದಾರೆ ಅಂತ ಹೇಳಿ ನನಗೆ ಅರ್ಥ ಆಗ್ತದೆ. ನಮ್ಮ ಕಾರ್ಯಾಧ್ಯಕ್ಷರಾದಂಥ ಧ್ರುವನಾರಾಯಣ್ ಅವರು ಒಬ್ಬ ದೊಡ್ಡ ಅಜಾತ ಶತ್ರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಧ್ರುವತಾರೆಯಾಗಿ ಸಮಾಜದ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ದಂತ ಒಬ್ಬ ಸರಳತೆಯ ನಾಯಕ. ಶ್ರೀ ಧ್ರುವನಾರಾಯಣ್ ಅವರು ಇಂದು ತೀವ್ರ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಎಲ್ಲರಿಗೂ ನಮಗೆ ದಿಗ್ಭ್ರಮೆ ಆಗಿದೆ, ತೀವ್ರ ಆಘಾತ ಆಗಿದೆ. ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ, ದುಃಖ ಆಗಿದೆ. ವಿಶೇಷವಾಗಿ ನನಗೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳು ಇದ್ದಂಥವರು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬದ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನ ಭಗವಂತ ದಯಪಾಲಿಸಲಿ ಅಂತ ಹೇಳಿ. ಇನ್ನು ಧ್ರುವನಾರಾಯಣ ನಿಧನ ಹಿನ್ನೆಲೆ ರಾಮನಗರ ಹಾಗೂ ದಾವಣಗೆರೆಯಲ್ಲಿ ನಡೆಯಬೇಕಾಗಿದ್ದಂತಹ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶವನ್ನು ರದ್ದುಗೊಳಿಸಲಾಗಿದೆ. ಧ್ರುವನಾರಾಯಣ್ ನಿಧನಕ್ಕೆ ಸಿಎಂ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ಧ್ರುವನಾರಾಯಣ್ನ ಆತ್ಮೀಯ ಸ್ನೇಹಿತರಾಗಿದ್ದರು. ಸಕಲ ಸರ್ಕಾರಿ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಸಹ ಸಂತಾಪವನ್ನು ಸೂಚಿಸಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, SC/ST ಜನಾಂಗದ ಬಗ್ಗೆ ಮತ್ತು ಚಾಮರಾಜನಗರ ಬಗ್ಗೆ ವಿಶೇಷವಾಗಿರುವಂಥ ಕಳಕಳಿ ಅವರು ವ್ಯಕ್ತಪಡಿಸ್ತಾ ಇದ್ದರು. ಸಮಯ ಸಿಕ್ಕಾಗೆಲ್ಲ ಒಳ್ಳೆ ಕೆಲಸ ಮಾಡಿದರು. ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ. ನಾನು ನಂಬಕ್ಕಾಗಲಿಲ್ಲ. ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ದರು. ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬಲಾರದ ಹಾನಿಯಾಗಿದೆ. ಅವರು ಹೃದಯಾಘಾತದಿಂದ ನಿಧನ ಆಗಿದ್ದಾರೆ ಸರ್. ಅವರ ಒಡನಾಟ ಮನಸ್ಸಿಗೆ ತುಂಬ ನೋವಾಯಿತು. ಬೆಳಗ್ಗೆನೇ ನಾನು ಕಂಡೋಲೆನ್ಸನ್ನು ಕಳಿಸ್ಕೊಟ್ಟಿದ್ದೇನೆ. ಭಾಳ ಒಳ್ಳೆಯ ಪ್ರಾಮಾಣಿಕ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಮುಖಂಡರಾಗಿದ್ದರು. ನನ್ನ ಆತ್ಮೀಯ ಸ್ನೇಹಿತರು ಸಹ ಆಗಿದ್ದರು. ಹೃದಯಾಘಾತದಿಂದ ಅವ್ರು ತೀರ್ಕೊಂಡ್ರು ಅಂತದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಧ್ರುವನಾರಾಯಣ
ಹಿಂದೆ ಚಾಮರಾಜನಗರದ ಅಲ್ಲಿಯ ಲೋಕಸಭಾ ಸದಸ್ಯರಿದ್ದರು, ಕಾಂಗ್ರೆಸ್ಸಿನ ನಾಯಕರು ಹೌದು. ಅವರು ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ನಿಧನರಾದರು ಅನ್ನುವಂಥ ಸುದ್ದಿ ಕೇಳಿ. ಇನ್ನು ಧ್ರುವನಾರಾಯಣ್ ಫ್ಯಾಮಿಲಿ ವೈದ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಾರೆ. ಧ್ರುವನಾರಾಯಣ್ ಅವರಿಗೆ ಮನೆಯಲ್ಲೇ ತೀವ್ರ ರಕ್ತಸ್ರಾವವಾಗಿತ್ತು. ಧ್ರುವನಾರಾಯಣ್ರನ್ನ ಬದುಕಿಸಲು ಪ್ರಯತ್ನ ಮಾಡಿದ್ವಿ, ಕೂಡಲೇ ಆಸ್ಪತ್ರೆಗೆ ಕರೆತಂದ್ರು, ಬದುಕಿಸಲು ಆಗಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಡೋಗಿ ನೋಡಿದಾಗ ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಸುಮಾರು ಬ್ಲಡ್ ಲಾಸ್ ಆಗಿತ್ತಲ್ಲಿ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇರಲಿಲ್ಲ, ಅಂದರೆ ಪಲ್ಸ್ ಇರಲಿಲ್ಲ ಮತ್ತು ರೆಸ್ಪಿರೇಟರಿ ಮೂಮೆಂಟ್ಸ್ ಇರಲಿಲ್ಲ, ರೆಸ್ಪಿರೇಟರಿ ಬ್ರೀದಿಂಗ್ ಎಫರ್ಟ್ಸ್ ಏನಿರಲಿಲ್ಲ. ಈ ವಾಸ್ ಅನ್ರೆಸ್ಪಾನ್ಸಿವ್ ಆ್ಯಂಡ್ ಅನ್ಕಾನ್ಷಿಯಸ್ ಇದ್ದರು. ಆ ಸ್ಟೇಜಲ್ಲಿ ನಾವು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ಎಲ್ಲ ಟೀಮ್ ಎಲ್ಲ ರೆಡಿ ಮಾಡಿಕೊಂಡು ವಾಟ್ ಎವರ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಮಾಡಬೇಕಾದ್ನೆಲ್ಲ ಮಾಡಿ 1.5 ಗಂಟೆಗಳ ಕಾಲ ಸತತವಾಗಿ ಟ್ರೈ ಮಾಡಿದ್ರು. 25 ಸೈಕಲ್ಗಳು ಮಾಡಿದ್ರು. ವಿ ಕುಡ್ ನಾಟ್ ಅಚೀವ್ ಸ್ಪಾಂಟೇನಿಯಸ್ ಸರ್ಕ್ಯುಲೇಷನ್. ಧ್ರುವನಾರಾಯಣ್ ಹುಟ್ಟೂರು ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ರಾಜಕೀಯವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಧ್ರುವನಾರಾಯಣ್ ಅವರು ಹುಟ್ಟೂರನ್ನ ಮರ್ತಿರಲಿಲ್ಲ. ತಮ್ಮೂರನ್ನ ಸಾಕಷ್ಟು ಅಭಿವೃದ್ಧಿಪಡಿಸಿದ್ರು. ಗ್ರಾಮದ ಬೀದಿಗಳಿಗೆ ಸಿಮೆಂಟ್ ರಸ್ತೆ, ಕಬಿನಿ ನದಿಯಿಂದ ಶಾಶ್ವತ ಕುಡಿಯುವ ನೀರು ಹಾಗೂ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಅಂಬೇಡ್ಕರ್ ಭವನ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ರು. ತಮ್ಮೂರ ಮಗನನ್ನ ಕಳೆದುಕೊಂಡು ಗ್ರಾಮಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಹುಟ್ಟೂರು ಹೆಗ್ಗವಾಡಿಯಲ್ಲಿ ಆರ್ ಧ್ರುವನಾರಾಯಣ್ ಅಂತಿಮ ಸಂಸ್ಕಾರ ನಡೆಯಲಿದೆ. ನಾಳೆ ಮೈಸೂರು ಬೆಂಗಳೂರು ನೂತನ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಆಗಲಿದೆ. ನಾಳೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪಿಎಸ್ ಕಾಲೇಜು ಮೈದಾನದಲ್ಲಿ ಪ್ರಧಾನಿ ಮೋದಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಾಳೆ ಸುಮಾರು 11:35ಕ್ಕೆ ಮೋದಿ ಮಂಡ್ಯಕ್ಕೆ ಬಂದಿಳಿಯಲಿದ್ದಾರೆ. ಪಿಎಸ್ ಕಾಲೇಜು ಮೈದಾನದಿಂದ ಐಬಿ ವೃತ್ತದವರೆಗೂ ಸುಮಾರು 1.8 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಧಾರವಾಡ ಜಿಲ್ಲೆಗೂ ಕೂಡ ಭೇಟಿ ಕೊಡ್ತಿದ್ದಾರೆ. ಐಐಟಿಯನ್ನ ಮೋದಿ ಉದ್ಘಾಟನೆ ಮಾಡ್ತಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿಗೆ ಸಾಂಪ್ರದಾಯಿಕ ಹಿನ್ನೆಲೆ ಹೊಂದಿರುವಂತಹ ಕಲಘಟಕಿಯ ತೊಟ್ಟಲಿಯನ್ನ ಕಾಣಿಕೆಯಾಗಿ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. 9 ಇಂಚು ಉದ್ದ, 6 ಇಂಚು ಅಗಲ ಹಾಗೂ 4.5 ಇಂಚು ಎತ್ತರದ ವಿಶೇಷ ಕಲಾಕೃತಿಯಲ್ಲಿ ತೊಟ್ಟಿಲನ್ನ ವಿನ್ಯಾಸಗೊಳಿಸಲಾಗಿದೆ. ಪ್ರಧಾನಿ ಮೋದಿ ಅವರಿಗೆ ಕಾಣಿಕೆಯಾಗಿ ನೀಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಇನ್ನು ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಧಾರವಾಡ ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಭದ್ರತೆಗಾಗಿ ಒಟ್ಟು 6 ಎಸ್ಪಿ, 8 ಹೆಚ್ಚುವರಿ ಎಸ್ಪಿ, 28 ಡಿವೈಎಸ್ಪಿ ನೇತೃತ್ವದಲ್ಲಿ 1484 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮಾಡಿರೋ ಶಾಲು ಅವರಿಗೆ ಸಮರ್ಪಣೆ ಮಾಡ್ತೀವಿ. ಯಾಲಕ್ಕಿ ಹಾರ ಮತ್ತು ಯಾಲಕ್ಕಿ ಪೇಟನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಇದಿಷ್ಟು ನಾವು ಈಗ ಜಿಲ್ಲಾಡಳಿತದಿಂದ ನಾವು ಪ್ಲಾನ್ ರೆಡಿ ಮಾಡಿಸ್ತಾ ಇದ್ದೀವಿ. ಸ್ಪೆಷಲ್ ಆಗಿ ಮಾಡೆಲ್ ಹಾಂ, ಅದರದ್ದೇ ಒಂದು ಮಾಡೆಲ್ ಮಾಡಿಸಿ ನಮ್ಮದು ವೆರಿ ಯುನೀಕ್ ಇದೆ, ನಮ್ಮ ಜಿಲ್ಲೆಗೆ ಯುನೀಕ್ ಇದೆ, ಅದನ್ನು ಅವ್ರಿಗೆ ಕೊಡ್ಬೇಕು. ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ನಾಳೆ ಉದ್ಘಾಟನೆಯಾಗಲಿದೆ. ಉದ್ಘಾಟನೆಗೂ ಮುನ್ನವೇ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 1505 ಮೀಟರ್ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆಯ ಜಿಎಂ ಸಂಜೀವ್ ಕಿಶೋರ್ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಕೇಂದ್ರ ಮುಖ್ಯ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಗುಪ್ತಾ, 2 ದಿನಗಳಿಂದ ನಾವು ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದೇವೆ. 24 ಮೇ ಒಳಗೆ ಹೊಸ ಸರ್ಕಾರ ಬರಬೇಕಿದೆ. ಕರ್ನಾಟಕದಲ್ಲಿ 6.1 ಕೋಟಿ ಜನಸಂಖ್ಯೆ ಇದೆ. 2.62 ಕೋಟಿ ಪುರುಷ ಮತದಾರರು ಇದ್ದಾರೆ. 2.59 ಕೋಟಿ ಮಹಿಳಾ ಮತದಾರರು ಇದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. In these 3 days, the Commission met with all the political parties, the representatives, national political parties. Friends, as you know, population of the state of Karnataka is, as per the 2011 census, is 6.1 crores. As you know, there are 224 assembly constituencies. If you look at the voters profile of the state, there are 2.62 crores male voters and almost equal number of 2.5.
ಶಿವಮೊಗ್ಗದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಭದ್ರಾವತಿ ಸೇರಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಬೇಕು, ಅಲ್ಲಿಯವರೆಗೂ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಕೆಲಸ ಮಾಡಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆನಲ್ಲಿ ಭದ್ರಾವತಿನೂ ಸೇರಿ ಇರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು. ಅಲ್ಲಿಯವರೆಗೂ ಕೂಡ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಯಾರು ಕೂಡ ರಾತ್ರಿ ನಿದ್ದೆ ಮಾಡಿ. ಇನ್ನು ಹಾವೇರಿಯಲ್ಲಿ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಹಾವೇರಿ ಜಿಲ್ಲೆಯಲ್ಲಿ 6ಕ್ಕೆ 6 ಸ್ಥಾನ ಗೆಲ್ತೇವೆ ಅಂತ ಹೇಳಿದ್ದಾರೆ. ಯಾರಿಗೆ ಆಶೀರ್ವಾದ ಮಾಡಬೇಕು? ನೀವು ಕಮಲಕ್ಕೆ ಆಶೀರ್ವಾದವನ್ನ ಮಾಡಬೇಕು, ಕಮಲಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ತಾರೆ. ಬಂಧುಗಳ, ಈ ಚುನಾವಣೆಯಲ್ಲಿ ರಾಮನ ಪೂಜೆಯಿಂದ ಮಾಡಿ ಹೇಳ್ತಾ ಇದ್ದೇನೆ, ಮುಂದಿನ ಚುನಾವಣೆಯಲ್ಲಿ ನಾವು 150 ಸ್ಥಾನಗಳನ್ನು ಪಡೆಯುತ್ತೇವೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ. ಯಡಿಯೂರಪ್ಪ ಮಾರ್ಗದರ್ಶನ. ಇನ್ನು ಸಮಾವೇಶದಲ್ಲಿ ಮಹಿಳೆಯರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಗ್ಯಾಸ್ ಸಿಲಿಂಡರ್ ದುಬಾರಿಯಾಗಿದೆ ಅಂತ ಕೂಗಾಡಿದ್ರು. ನಾನು ಡೈರೆಕ್ಟ್ ಆಗಿ ಬೊಮ್ಮಾಯಿ ಅವರಿಗೆ ಹೇಳ್ತಿದ್ದೀನಿ ಅಂತ ಮಹಿಳೆಯರು ಸಿಡಿದೆದ್ರು. ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಬೆಂಬಲಿಗರು ಮತದಾರರಿಗೆ ಉಚಿತವಾಗಿ ಕುಕ್ಕರ್ ಹಂಚಿಕೆ ವಿತರಿಸಿದ್ದಾರೆ. ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಫೋಟೋ ಇರುವಂತಹ ಕುಕ್ಕರ್ಗಳನ್ನು 20 ಗ್ರಾಮಗಳಲ್ಲಿ ಹಂಚಿದ್ದಾರೆ. ತುಮಕೂರಿನಲ್ಲಿ ರಸ್ತೆ ಕಾಮಗಾರಿಯ ಗುದ್ದಲಿ ಪೂಜೆ ವೇಳೆ ಹೈಡ್ರಾಮಾ ನಡೆದಿದೆ. ಪಾವಗಡ ಶಾಸಕ ವೆಂಕಟರಮಣಪ್ಪನ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಘಟನೆ ಪಾವಗಡ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸ್ಥರು ಮತ್ತು ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬೆಂಗಳೂರಿನ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಕಟ್ಟಡಗಳ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರಿಗೆ ಐಟಿ ಹಾಗೂ ಇಡಿಯ ಸಂಕಷ್ಟ ಎದುರಾಗಿದೆ. 8 ಕೋಟಿ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿಯನ್ನ ನೀಡಲಾಗಿದೆ. ಹಣದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಐಟಿಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಹಣದ ಮೂಲದ ಬಗ್ಗೆ ಐಟಿ ತನಿಖೆ ನಡೆಸಲಿದೆ. ಐಟಿ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಪ್ರಕರಣದಲ್ಲಿ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಉಡುಪಿ ದೇಗುಲಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಉಡುಪಿ ದೇಗುಲಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಮರು ಅಂತ ಮಿಥುನ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರಕ್ಷಿತ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಉಡುಪಿ ದೇವಸ್ಥಾನಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಮಾಹಿತಿ ಗೊತ್ತಿಲ್ಲದೆ ಸಾರ್ವಜನಿಕವಾಗಿ ನಾನ್ಸೆನ್ಸ್ ರೀತಿಯಲ್ಲಿ ಮಾತನಾಡೋದು ಬೇಡ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ. ಆಕಸ್ಮಿಕ ಬೆಂಕಿ ತಗುಲಿ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಈ ಘಟನೆ ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ರೈತ ದ್ಯಾಮಪ್ಪ ಎಂಬುವವರಿಗೆ ಸೇರಿದ 2 ಎಕರೆ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಂಗಳೂರಿನ ಕೋರಮಂಗಲ 8ನೇ ಬ್ಲಾಕ್ನಲ್ಲಿರುವ ರೇಣುಕಾ ರೆಸಿಡೆನ್ಸಿಯ 4ನೇ ಮಹಡಿಯಿಂದ ಬಿದ್ದು ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 28 ವರ್ಷದ ಅರ್ಚನಾ ಧೀಮನ್ ಮೃತ ದುರ್ದೈವಿಯಾಗಿದ್ದಾರೆ. ನಿನ್ನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಈ ಒಂದು ದುರ್ಘಟನೆ ಸಂಭವಿಸಿದ್ದು, ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2 ವಿಮಾನಗಳು ತುರ್ತು ಭೂಸ್ಪರ್ಶ ಮಾಡಿವೆ. ತಾಂತ್ರಿಕ ದೋಷದಿಂದ ಒಂದೇ ದಿನ 2 ವಿಮಾನಗಳು ತುರ್ತು ಭೂಸ್ಪರ್ಶವಾಗಿದ್ದು ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದೆ.
ಚಾಲಕನ ನಿಯಂತ್ರಣ ಕಳೆದುಕೊಂಡ ಪರಿಣಾಮ ಕಂಟೈನರ್ ಒಂದು 2 ಲಾರಿಗಳಿಗೆ ಡಿಕ್ಕಿ ಹೊಡೆದ ಘಟನೆ ಮಧ್ಯಪ್ರದೇಶದ ಧಾರ್ನಲ್ಲಿ ನಡೆದಿದೆ. ಈ ದುರ್ಘಟನೆಯಲ್ಲಿ ಇಬ್ಬರು ಮೃತಪಟ್ಟಿದ್ದು, ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ಬಳಿಕ ಕಂಟೈನರ್ ದಗದಗನೆ ಹೊತ್ತಿ ಉರಿದಿದೆ. ದಕ್ಷಿಣ ಅಮೆರಿಕದ ಪೆರ್ವಿನ್ ಸ್ಯಾನ್ ಮಾರ್ಟಿನ್ ಪ್ರದೇಶದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ಕುಂಬಾಜ ನದಿಯ ನೀರಿನ ಒಳಹರಿವು ಹೆಚ್ಚಾಗಿದ್ದು ಪ್ರವಾಹದ ಭೀತಿ ಎದುರಾಗಿದೆ. ಭಾರತ ತಂಡದ ಆಟಗಾರ ಶುಭ್ಮನ್ ಗಿಲ್ 2023ನೇ ಸಾಲಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸತತ 5 ಶತಕಗಳನ್ನು ದಾಖಲಿಸಿದ್ದಾರೆ. ಇದರಲ್ಲಿ 3 ಏಕದಿನ ಶತಕ, 1 T20 ಶತಕ ಹಾಗೂ 1 ಟೆಸ್ಟ್ ಶತಕ ಒಳಗೊಂಡಿದೆ.